ಖುಷಿ ಪಡೋದು ಏನು ಗೊತ್ತಾ, ಉತ್ತರ ಕನ್ನಡ ಜನ ಸಮುದ್ರದಿಂದ ಮೀನು ಹಿಡಿದು ಚೀಲಗಟ್ಟಲೆ ನಂಗೆ ಕೊಡಿಸ್ತಾರೆ. ನಾನು ಮೀನು ತಿಂತೀನಿ ಗೌಡ, ಅದು ತಿನ್ಮಾಡಿ ಜಾತಿಯ ಮಟನ್ ಕೊಡೋರಿದ್ದಾರೆ. ನಾಳೆ ಮಿಸ್ ಇಲ್ಲ ಮಟನ್ ಚಿಕನ್. ರೊಟ್ಟಿ ಕೊಡೋರಿದ್ದಾರೆ. ಈ ಬಡಬಗ್ರ ಈ ದುಡ್ದು ಈ ಬೆಳ್ಳಿ ಛತ್ರಿ ನೋಡಿ ತಮ್ಮ ಒಂದು ಪಾರ್ಸಕ್ಕೆ ದುಡ್ದು ಸಂಪಾದನೆ ಮಾಡೋ ಒಂದ್ಸಲಿ ಸಮುದ್ರದಲ್ಲಿ ಎಲ್ಲಿ ಯಾವ ಊರು ನಿಮಗೆ? ಕುಮಟ. ಅಲ್ಲಿ ನೀವು ಹೋಗ್ತೀರಾ? ಉಡುಪಿಲ್ಲ? ದುರ್ಬಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಮಗೆ ಸಾಕಷ್ಟು ಜನ ನಿಮ್ಮ ಥರ ನನಗೆ ತುಂಬ ಜನ ಮೀನು ತಂದು ಕೊಡೋರಿದ್ದಾರೆ. ದುರ್ಗಮ್ಮ ನಾನು ಭೂಮಿ ತಾಯಿ ಅಂತ ಕರೀತಾರೆ ದುರ್ಗಮ್ಮ ಅಂತೀನಿ. ನಿಮ್ಮ ಬೋಟು ಸುರಕ್ಷಿತವಾಗಿ ನಿಮ್ಮ ಹೊಟ್ಟೆ ತುಂಬ ಅನ್ನ ಸಿಗಲಿ, ನಿಮ್ಮ ಬೋಟ ಸುರಕ್ಷಿತವಾಗಿ ವಾಪಸ್ ಬನ್ನಿ. ನಿಮ್ಗೆ ಯಾವುದೇ ಜೀವ ತೊಂದರೆ ಆಗಿರಲಿ, ಯಾವುದೇ ಕಳಂಕ ನಿಮ್ಗೆ ಬರದೇ ಇರಲಿ. ಆದಂಕ ಮತ್ತು ಹೆಂಗಂದರೆ ಇವತ್ತು ದುಡುತ್ತಿದ್ದಾನೆ ದೊಡ್ಡ ಶ್ರೀಮಂತ ನೋಡಿ. ತಮ್ಮೊಂದು ಬೆಳ್ಳಿ ಚೈನ್ ಕೊಟ್ಟೇನೆ. ನಾನು ಹೇಳೋದು ಒಂದೇ, ಈ ಬೆಳ್ಳಿ ಚೈನ್ ತಗೊಂಬರೋದು ದೇವ್ರು ಹೇಳೋದಿಲ್ಲ. ಬೆಳ್ಳಿ ಛತ್ರಿ, ಬೆಳ್ಳಿ ಕಣ್ಣು, ಬೆಳ್ಳಿ ತೊಟ್ಟುಗಳು ಬೇಜಾನಿದ್ದಾವೆ. ಇವೆಲ್ಲ ತಮಗೆ ಗೊತ್ತಿಲ್ಲ. ಇದಕ್ಕೆ ಏನು ಮಾಡಿ ರೆಡಿಮೇಡ್ ತಂದರೆ ಇದರಲ್ಲಿ 10% ಬೆಳ್ಳಿ ಇರುತ್ತೆ, ಮಿಕ್ಕಿದ್ದೆಲ್ಲ ತಗಡಿರುತ್ತೆ. ಇದು ದುಪ್ಪಿಗಡ ಇರುತ್ತೆ. ಹಂಗಾಗಿ ಇದು ತಮ್ಮ ತಂದೆ ನಂಗೆ ಖುಷಿ, ನನಗೋಸ್ಕರ ಹಣ್ಣುಗೋಸ್ಕರ ತಂದೇನೆ. ಭಾಳ ಖುಷಿ ಆಗ್ತದೆ. ಒಂದೇನಂದರೆ ಸಾಲ ಮಾಡಿ ದೇವರಿಗೆ ಅರ್ಕೆ ಕಟ್ಟ ಅವಶ್ಯಕತೆನೇ ಇಲ್ಲ. ಇವನೊಬ್ಬನೇ ಬೈತಿಲ್ಲ, ನೀವು ತನ್ನಿ, ನಿಮ್ಮ ಕೈಲಾಗ ತನ್ನಿ. ನೋಡಿ ಈಗ ಕೂಲಿ ಮಾಡಿ ನೀವು ಕಷ್ಟಪಟ್ಟು ತಂದುಕೊಟ್ಟು ನಂಗೆ ಬೇಜಾರಾಗುತ್ತೆ. ಇರಲಿ, ಅಡ್ಡಿ ಇಲ್ಲ. ತಾಯಿ ನಮ್ಮ ಹೋಗಿ ಸೆಕೆಂಡ್ ಆಗ್ತೀನಂತೆ. ತಮ್ಮ ನಾನಂತ ನಿಮ್ಮ ತಾಯಿ ನೋಡಿಲ್ಲ, ನಿಮ್ಮ ತಾಯಿ ಇದ್ದಾರೆ ಮನೆಗೆ. ದಯವಿಟ್ಟು ನಿಮ್ಮ ತಾಯಿ ಕೊಡಿ ತಮ್ಮ, ನೀನು ನಿಮ್ಮ ತಾಯಿ ಕೊಡು ನೋಡಿ. ಅಂದಾತ್ರ ಇನ್ನೊಂದು ಹೇಳ್ತೀನಿ, ದೇವ್ರು ಯಾವುದು ಬೆಳ್ಳಿ ಛತ್ರಿ ಕೊಡಿ, ಬೆಳ್ಳಿ ಗಂಟೆ ಕೊಡಿ, ತಡೆ ಹೊಡಿ, 10 ಸರಿ ಬಾ, 9 ಸರಿ ಬಾ, ಏನೇನೋ ಹೇಳೋದಿಲ್ಲ ದೇವರು. ಬಂದಾಗ ನಿನ್ನಿಂದ ಹೋರಿ. ಇವ್ರನ್ನೂ ಬೈತಿಲ್ಲ, ಅವನು ಕಷ್ಟಪಟ್ಟಿದೆ. ಸಮುದ್ರ ದುಡಿತಾರೆ, ಜೀವನ ಆಸೆ ಬಿಟ್ಟು ನಮಗೆ ನೀರು ಕಂಡ್ರೆ ಭಯ ಆಗುತ್ತೆ. ಅಲ್ಲಿ ದುಡ್ಡು ಬಂದು ನನ್ನ ತಮ್ಮ ಅಂತ ಇದು ತಂದ್ಕೊಟ್ಟೆ ನನಗೆ. ನೋಡಿ, ಇದು ತಗಡು ತಮಗೆ ಗೊತ್ತಿಲ್ಲ, ರೆಡಿಮೆಂಟು ತಗಡಾಗಿರುತ್ತೆ. ನೋಡ್ತೀರಾ, ಈ ತಗಡು ಇದಕ್ಕೆ ಬೆಳ್ಳಿ ಕಂಡಿರ್ತಾರೆ. ಬೈ ಚಾನ್ಸ್ ಇದನ್ನು ಕರಗಿಸೋಕ್ಕೂ ಆಗೋದಿಲ್ಲ, ಮತ್ತೆ ಇದನ್ನು ವಾಪಸ್ ತೊಗೊಳಕ್ಕೂ ಕಮ್ಯುನಿಟಿ ತೊಗೊಳ್ತಾರೆ. ಅದ್ರ ಬದಲು ಏನು ಮಾಡ್ತೀರಾ, ಈ 1000 ರೂಪಾಯಿ ಕೊಡೋ ಬದಲು 100 ರೂಪಾಯಿ ಹಾಕಿ ಇಟ್ಟಿಗೆ. ಬೇಡ 50 ಹಾಕಿ, ಬೇಡ 20 ಹಾಕಿ, ಬೇಡ 10 ಹಾಕಿ, ಬೇಡ 5 ಹಾಕಿ. ಮಿಕ್ಕಿಂತ ನಿಮ್ಮ ಮನೆ ಕಷ್ಟ ಉಪಯೋಗಿಸಿ. ಒಂದ್ಸರಿ ತಮ್ಮ ಒಂದು ಕ್ಲಾಸ್ ಹಾಕಿದ್ದೆ. ನಿಮ್ಮ ವ್ಯವಹಾರ ಕುಂಟ ಭಾಳ ಚೆನ್ನಾಗಿ ನಡೀಲಿ. ಇನ್ನು 50 ದಾಸಪ್ಪಗಳು ಬರ್ರಿ ಕಡೆ ಸ್ವಾಮಿ ಬರ್ರಿ. ಯಾವ ಭದ್ರಾವತಿ ನಾನು ನಮ್ಮ ಜೀವನ ಶುರುವಾಯಿತೆ ಭದ್ರಾವತಿ ಬ್ರ್ಯಾಂಡಿ ಶಾಪಲ್ಲಿ. ನಾನು ತಮ್ಮ ಬ್ರ್ಯಾಂಡಿ ಶಾಪ್ ಕೆಲಸ ಹೋಗಿದ್ವಿ. ಭದ್ರಾವತಿನ ಬಂದು ನನಗೆ ಈಗ ನಮ್ಮ ಮನೆಯವ್ರು ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ. ನನಗೆ ಈ ಶಂಕರ ನಾಲ್ಕು ಭಾಳ ಖುಷಿ ಅಲ್ವಾ. ಮತ್ತು ನಿಮ್ಮ ಗೊತ್ತಿಲ್ಲ, ನಾನು ತಗೊಂಡು ಆ ಕಡೆ ನೋಡಿ ಎದಕ್ಕಾತ ಇಲ್ಲ ನೀರು ನೋಡಿ. ನಾನು ನೀರು ನೋಡಿ ಬರೋದಿಲ್ಲ ಅಲ್ಲ, ಸ್ವಲ್ಪ ಆಗಿನ ಬೇಕು ನೋಡಲ್ಲ ಅಂತಲ್ಲ ಅಲ್ವಾ. ದಾಸಪ್ರೆ ನಿಮಗೂ ದೇವ್ರು ಒಂದು ಸೀರೆ ಕೊಡಿ. ಅವ್ರಿಗೂ ನೀವು ಅಲ್ಲಿಂದ ಬಂದಿದ್ದೀರಿ. ಏನು ಉದ್ದೇಶ ಇದೆ ಇಲ್ಲಿ ಬಂದು ಓದೋದು? ನಮ್ಮಷ್ಟು ಕಷ್ಟ ಇತ್ತು, ಮುದ್ರೆ ಚಟ್ನಿ ಅಂತ ಸರಿ ಆಯಿತು. ಅದಕ್ಕೆ ಕಷ್ಟ ಪರಿಹಾರ ಆಯ್ತಾ ಮುದ್ದೆ ಓದಿಗೆ. ನೋಡಿ, ಯಾರಾದ್ರೂ ಈ ಥರ ಇದನ್ನು ಸದುಪಯೋಗ ಪಡಿಸಬೇಕು, ದುರುಪಯೋಗ ಪಡಿಸಬೇಕು ಸರಿ. ಇದಕ್ಕೆ ಈಗ ಇದು ನಿಮ್ಮ ಹೆಂಡತಿ, ನಿಮ್ಮ ತಾಯಿ ಇದ್ದಾರ ಹೆಂಡತಿ ಇದ್ದಾರ? ಇವರ ಈ ಮೊದಲು ತಾಯಿ ಕೊಡು, ಎಷ್ಟು ಬಂದ ಹೆಂಡತಿ ಕೊಡ್ತೀನಂತೆ. ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ, ಲಕ್ಷ್ಮೀ ಗೋವಿಂದ, ಒಬ್ಬರೇ ಬಂದು ಕೂತಾರೆ ನೋಡು. ಸ್ವಲ್ಪ ಕೊಡು ಅನ್ನೋದು ಅರ್ಧಗಿರಲಿ. ಬಂದರೆ ಒಂದು 2 ತಿಂಗಳು ನಾನು ಬರ್ಬೇಕು, ಒಂದು ವಾರ ಬಂದ್ಬಿಡ್ತೀನಿ. ಯಾರು ಹೇಳ್ಬೇಡ. ಫೋನ್ ನಂಬರ್ ಸ್ವಿಚ್ ಆಫ್ ಮಾಡಿ ಬರೋಣ ಅಂತ ಫೋನ್ ಸ್ವಿಚ್ ಆಫ್ ಮಾಡಿ ಸ್ವಾಮಿಯರೆಲ್ಲ
ದುರ್ಗಾ ಕರ್ಕೊಂಬ ಅಡಿಗೆ ಬರುತ್ತೆ ಹೊಟ್ಟು ತುಂಬ ಅನ್ನ ಸಿಕ್ಲಿದೆ ಅವನಿಗೆ ಫಲವನ್ನು ಎಷ್ಟು ವಯಸ್ಸಮ್ಮ? ನಮ್ಮ ತಂಗಿ ವಯಸ್ಸು ನನಗೆ 44 ಯಾವುದೇ ವರ್ಷ 24 ಬರೋದೀಗ ತಂಗಿ ನನಗೆ ನಿಂತರ ತಂಗಿದ್ದಾರೆ ಅವ್ರು ಅನ್ನ ಮನೆ ಹೋಗಿದ್ದಾರೆ ನಮಗೆ ಅಂದರೆ 4 ಇದ್ದೀರಾ ಇನ್ನೊಂದು ದೇವ್ರ ಸರಿ ಇಟ್ಟಲ್ಲ ದೂರಿಂದ ಬಂದಿರ ಅಂತ ಕೊಡ್ತೀನಿ ಬಂದೆಲ್ಲ ಕೇಳಬಾರ್ದು ಆಸ್ತಿ ಸರಿ ಇನ್ನೊಂದು ದೇವ್ರ ಸರಿ ಕೊಡಿ ಒಂದು ಒಳಗೆ ಆಪರೇಷನ್ ಮಾಡಿಸ್ಬೇಕಿತ್ತು ಮಕ್ಕಳೇ ಸುಮ್ಮನೆ ಫೋಟೋ ನೋಡಿ ಫೇಸ್ಬುಕ್ ಆಪರೇಷನ್ ಇಲ್ದಂಗೆ ಇದು ಮಾಡ್ಕೊಂಡು ಹಂಗೆ ಇದಾಯ್ತು ಆಪರೇಷನ್ ಇಲ್ದಂಗೆ ಆಪರೇಷನ್ ಚೆನ್ನಾಗಿದೆಕ್ಕ ನೀನು ಪಾಸ್ ಆಗಿದ್ದಂಗೆ ನಿಂದೇನಪ್ಪ ನೋಡಿ ಮಗ ತಮ್ಮ ನಮ್ಮ ತಂದೆ ನಮ್ಮ ತಲೆ ಇಟ್ಕೊಂಡು ಬರ್ತಾನೆ ನಮ್ಮ ತಲೆ ಇಟ್ಕೊಂಡಿದ್ಯಾ ನೋಡೋದಂತ ಈಗ ಹುಷಾರಾಗತ್ತಂತೆ ನಾನು ನಂಬಲ್ಲ ಒಬ್ಬರು ಬೇಕಾಗಲ್ಲ ಬೆಳಗ್ಗೆ ನೋಡಿ ಅಡಗ ನೋಡ್ದಲ್ಲ ಅದು ದೋಣಿಯವ್ರು ಬಂದು ನಿಮ್ದು ಮೀನು ಸಿಗ್ತವೆ ಅಂದ್ರೆ ನಾವು ದೇವರಲ್ಲ ಅವ್ರ ಭಕ್ತಿನೇ ದೇವರು ಎಂತಮ್ಮ ಕರೆಕ್ಟ್ ಅಂತ ಮಾನಸಿಕ ಸ್ವಲ್ಪ ಫಸ್ಟ್ ಟೈಮ್ ಆಪರೇಷನ್ ಆಯಿತು ಮತ್ತೆ ತಿರ್ಗಾ ಹಂಗೆ ಆಯಿತು ಅದಕ್ಕೆ ಮತ್ತೆ ಫೇಸ್ಬುಕ್ಕಲ್ಲಿ ಮಕ್ಕಂಡೆ ಹಿಂಗೆ ಮತ್ತೆ ಇದು ಆಪರೇಷನ್ ಇಲ್ದಂಗೆ ದೇವ್ರು ಇದು ಮಾಡಿಕೊಟ್ರಿ ಅಂತ ಫೇಸ್ಬುಕ್ಕಲ್ಲಿ ನೋಡಿ ಮಕ್ಕಂಡೆ ಆಪರೇಷನ್ ಇಲ್ದಂಗೆನೆ ಒಂದು ಅಂತರ ಮಕ್ಕಳೆಲ್ಲ ಯಾವ ಏನಿಲ್ಲ ಹೇಳಿದ್ದು ಈ ಅಂತರ ನಿಮ್ಮ ನೋಡಿ ಕೆಲಸ ಆದ್ಮೇಲೆ ಅಂತರ ಬಿಸಾಕ್ಬೇಡಿ ಯಾರಾದ್ರೂ ಅಷ್ಟೇನೆ ಅವ್ರಿಗೂ ಹಂಗೆ ಕೆಲಸ ಅಂತರ ಬಿಸಾಕ್ಬೇಡಿ ನಂಬಿಕೆನ ಕೆಡಿಸ್ಕೋಬೇಡಿ ನೀವ್ ಎಷ್ಟಾರ ಓದಿ ನೋಡೋರು ಅಡಗರು ದೋಣಿಯರು ಎಷ್ಟಾರ ಓದಿ ಮೈಗಂತ್ರ ಮನಿಗ್ ಫೋಟೋ ದುಡ್ಡಿಲ್ಲ ಅಂದ್ರೆ ಅಂತರಗಳ ಅವಶ್ಯಕತೆ ಇಲ್ಲ ಮನೆಗೆ ಒಂದು ಗಡಿಯಾರ ಟಿವಿ ಫೋಟೋ ಭಕ್ತಿಯಿಂದ ಒಂದು ಪೂಜೆ ಅವಂತಮ್ಮ ಕರೆಕ್ಟನಾ ಬೆಳಗ್ಗೆ ಎದ್ದು ಅವಳು ಮುಟ್ಟಬೇಕು ಕೆಲ್ಸಕ್ಕೆ ಹೋಗ್ಬೇಕು ನಿಮ್ಗೆ ಎಷ್ಟೇ ಕೋಟಿ ಕಾರ್ ಇರಲಿ ದಯವಿಟ್ಟು ಗಾಡಿ ಫಾಸ್ಟ್ ಆಗಿ ಸ್ಟಿಕ್ಕರ್ ಹಾಕೊಳ್ಳಿ ಹೊಡಿತಾರೆ ತಮ್ಮಗೆ ಯಾರ ಅವ್ನಿಗೆ ಗೊತ್ತಾಗೋದಿಲ್ಲ ಯಾರೋ ಇಟ್ಬಿಟ್ಟಿರ್ತಾರೆ ಮಾಡಿರ್ತಾರೆ ಅವ್ನ ತಲೆ ಅದೇ ಮಿಟನ ಅವು ಮಾಟ ಇದೆ ಎಲ್ಲ ಅಂತ ನಮಗೆ ಫಸ್ಟ್ ಇಲ್ಲ ಸೆಕೆಂಡ್ PUC ವರೆಗೂ ಅದನ್ನೇ ಅಂತರ ಇಟ್ಕೊಂಡು ಈಗಲೂ ಅದನ್ನ ಅವಕಾಶ ಕೊಟ್ಟಿಲ್ಲ ಸಿಇಟಿಗೂ ನೀಟ್ಗೂ ಕಲಿಸಿದ್ರು ಅಷ್ಟೇ ಎಲ್ಲೆಲ್ಲಿ ನೋಡಿ ಹಾಸ್ಪಿಟ್ಲ್ಗಳಲ್ಲಿ ಅವ್ರ ಕರ್ತವ್ಯ ಏನು ತಗ್ಗಿಸ್ತಾರೆ ಹಾಸ್ಪಿಟ್ಲ್ಗಳಲ್ಲಿ ತಾಯಿ ನಿನಗೆ ಅನುಕೂಲ ಹಂಗೆ ಆಶೀರ್ವಾದ ಮಾಡುವ ಚೆನ್ನಾಗಿರುವಂತ ಚಿಕ್ಕಪ್ಪ ಹಂಗೆ ಆಶೀರ್ವಾದ ಮಾಡು ನಿಮ್ಮ ಆಶೀರ್ವಾದ ಇರಬೇಕು ತಂಗಿ ಇದು ನನ್ನ ಕಡೆಯಿಂದ ನಿಮಗೆ ಅಂತರ ಇದೆಯಾ ಒಳಗೆ ಅಂತರ ನೋಡಿ ಇದೊಂದು ತಪ್ಪು ಮಾಡ್ತೀರಾ ದಯವಿಟ್ಟು ಜನ ಮೊನ್ನೆ ಒಂದ್ಸಲ ಯಾರೋ ಮಗು ಆದ್ಮೇಲೆ ದಂತ ಮಗು ಕಳ್ಕೊಂಡ್ರಂತೆ ಈಗ ನಾನು ಹಾಕಿರ್ತೀನಿ ನಿಂಗೆ ಮತ್ತೆ ಅದು ನಿಂಗೆ ಹಾಕಲ್ಲ ನನ್ನ ಮಗಳೇ ಮಗಳೇ ಒಳ್ಳೆ ಒಂದು ಹಾಕ್ಯ ಇದು ದುಡ್ಡಿರೋದಿಲ್ಲ ಇದು ಫ್ರೀ ಕೊಡ್ತೀನಂತೆ ನೀನು ಓದೋತೀನಿ ತಾಂಬ ಅಂತ ನಿಂಗೆ ಕೊಡ್ತೀನಂತೆ ಓದೋರಿ ಮಾತ್ರ ಓದ್ತಾರೆ ಮಕ್ಕಳು ಏ ಮೋಟಿ 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 ಕೊಡಪ್ಪ ಮೋಟಿ ನೋಡ್ಲಾ ಅವ್ರಿಬ್ರು ಸೀರೆ ಕೊಟ್ರ ಅವ್ರ ಅಜ್ಜರಿಗೆ ಅವ್ರ ಅಮ್ಮನಿಗೆ ಸಹ ಕೊಡ ಎಂತ ಮೋಟಿ ಇರ್ಬೋದು ಇವಳು ಮುತ್ಕೊಡ್ಬಾ ಮೋಟಿ ಕೊಡಲ್ಲ ಹೋಗೆ ಕೊಡವ ಕೊಡವಲ್ಲಿ ಬಾಬಾ ಬಂಗಾರ ಇಲ್ಲಿ ಮಗಳೇ ನೋಡಿ ಅಲ್ಲ ಚಿಕ್ಕ ಹುಡುಗಿ ನೋಡಿ ಎಷ್ಟೊಂದು ಸೀರೆ ನೋಡಿ ಅಂದಾತ್ರೆ ಸೀರೆ ಹಾಕೋಣಲ್ಲ ಕುಂಕುಮ ಇಟ್ಕೊಳಲ್ಲ ಬಳೆ ಹಾಕೋಣಲ್ಲ ಅಂತೀರಾ ಈ ಚೋಟು ಮಗಳು ನೋಡು ಅವ್ರ ತಾಯಿ ಕೊಡಕ ಸೀರೆ ಕಲ್ತಿರೋದು ಇವಳು ಅವ್ರ ಅಮ್ಮರಿಗೆ ಸೀರೆ ಕೊಟ್ಟೆ ಅಜ್ಜಿಯರಿಗೆ ಅವ್ರ ಅಮ್ಮನ್ ಕೇಳ್ತಾಳೆ ನೋಡಿ ಎಂತ ಚೋಟಿ ಮೋಟಿ ನೋಡ್ರಿ ಇವನ್ ಸ್ಟಿಕ್ಕರ್ ನನ್ನ ತಮ್ಮ ಮನೆ ಕಟ್ಟಿಲ್ಲ ಇವನು 50 ರೂಪಾಯಿ ಸ್ಟಿಕ್ಕರ್ ಗೇಟ್ ಮಾಡ್ತಾನೆ ಅದೇ ಒಂದು ಅನಿಸ್ತಿರ್ತದೆ ಅದೇ ಒಂದು ಅನ್ಸು ಪಾನ್ ಬರಕ್ ತಿಂತಾನೆ ಉದಾಹರಣೆ ಈ ಪಾನ್ ಬರಕ್ಕೆ ಎಷ್ಟು ಅನ್ಸಿಗೆ ಎಷ್ಟು ನೋಡಿ ಅನ್ಸ್ ತಿಂತಾರೆ ಅದೇ ಹೇಳ್ತಾ ಇರ್ತೀನಿ ಇದೇ ಫೋಟೋ ಬೈಕ್ ಹುಡುಗಿ ಬಡವರು ಏನು ಗಟ್ಟಿಲ್ಲ ಸಣ್ಣ ಅಂಗಡಿ ಇರ್ತಕ್ಕಂಥ ಪುಣ್ಣಾಪುರ ಹಾಕಿ ಅಂತ ಈ 50 ರೂಪಾಯಿ ಬದಲು 50 ರೂಪಾಯಿ ಫೋಟೋ ಸಿಗುತ್ತೆ ಇನ್ನೊಂದು 5 ರೂಪಾಯಿ 100 ರೂಪಾಯಿ ಕೊಟ್ಟು ಗ್ಲಾಸ್ ಹಾಕ್ಸಿರಿ 2 ಹೂವು ಇಟ್ಬೋದು ಬೆಳಿಗ್ಗೆ ಸಾಯಂಕಾಲ ಏನ್ ತೊಂದ್ರೆ ಇಲ್ಲ ಆರಾಮಿದ್ದೀರಿ ಹಂಗೆ ಮನೆಗೆ ತಮ್ಮ ಇದೇ ಬದಲು ಒಂದು ಫೋಟೋ ಇಟ್ಕೊಂಡು ಇಲ್ಲಿ ಬಂದಲ್ಲೇ ಅವಳೊಂದು ಸಣ್ಣ ಗೂಡ್ ನೀವು ಕಟ್ಕೊಡ್ಲಿ ಕೆಲಸ ಅದೊಂದು ಸಣ್ಣ ಗೂಡ್ ಕಟ್ಟು ಸಾಲ ಮಾಡಬೇಕು ತಮ್ಮ ನೀನು ದುಡ್ಡು ಜನಗೆ ನಿಮ್ಮ ಮಕ್ಕಳು ಜನ ದಯವಿಟ್ಟು ಮಕ್ಕಳುಗಳು ಸಾಮ್ರಾಜ್ಯ ಬಂದು ಖುಷಿ ತಂಗಿ ತಾಳಿ ಹಾಕಿ ಮಕ್ಕಳ ತಾಳಿ ಕಟ್ಕೊಳ್ರಿ ಈ ಸೀರೆ ಇದೆ ಕೊಟ್ಕೊಟ್ರ ಕೊಟ್ಟಿದ್ದವ ಕೂಡ ವಾಪಸ್ ನೀನು ಯಾವಾಗ ಕೊಡ್ಬೋದು ದಯವಿಟ್ಟು ಏನೇ ಕೊಟ್ಟಿದ್ದ ವಸ್ತುನ ಯಾರಿಗೂ ಬೇರೆ ಕೊಡ್ಬೇಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬೀಗನ ಹಾಕೋದಿಲ್ಲ ಭಾಗನ ಹಾಕಲ್ಲ ರಕ್ತನ ನಾಯಿ ಹಾಕಲ್ಲ ಜಾತ್ಯತೆ ಮೊದಲೇ ಇಲ್ಲ ಇವ್ರು ನೀವು ಯಾವ ಜನ
ನಿಮ್ಮದೇ ಜಾಸ್ತಿ ಇರೋದು ಹೊರವರು ನಿಮ್ಮದೇ. ಇಲ್ಲೆಲ್ಲ ಜಾಸ್ತಿ ಲಿಂಗಾಯ್ತು ಆಮೇಲೆ ಕುಡಿದ್ರೆ ಇಲ್ಲಿ ಜಾತಿ ನಿಂದನೆ ಯಾವ್ದು ಇರೋದಿಲ್ಲ, ಗೊತ್ತಾಯ್ತಾ? ಧರ್ಮ ನಿಂದಿರೋದಿಲ್ಲ. ನಿಧಾನಕ್ಕೆ ಮನೆಗೆ ಹೋಗಿ ನಿಧಾನಕ್ಕೆ ಕೇಳ್ತಾರೆ, ನೀವು ತಂಗಿಯರ ಗಲಾಟೆ ಮಾಡೋದು ಬಿಡಿ. ನಿಮ್ಮ ಮನೆ ಮಕ್ಕಳಿದ್ರೆ ತೇರ್ ತಗೋಗಿ ಮಕ್ಕಳು ಹೇಳ್ತಾರೆ ತುಂಬೋದು. ನಿಮ್ಮೂರ ಭಾಳ ಕೊಡುಗೆ ಕೂಲಿ ಕೆಲಸ ಮಾಡೋ ಗಂಡ ಬಗ್ಗೆ ಯಾರು ಬರ್ತಾರೆ ಯಾರಿಗೆ ಗೊತ್ತಾಗಿಲ್ಲ ಅಂತ ಅಲ್ಲೇ ಬೇಡ್ಕೊಳ್ಳಿ, ಶೇರ್ ಮಾಡಿ. ನನ್ನ ಮೊಬೈಲ್ ನಂಬರ್